ನಮಸ್ಕಾರ ಎಲ್ಲರಿಗೂ. ಈ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೇವೆ. ಇಂದಿನ ವಿಶೇಷವೇನೆಂದರೆ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ ನಡೆಯುತ್ತಿದೆ. ಶ್ರೀ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪವು ಗಾಂಧಿ ಬಜಾರಿನಲ್ಲಿದೆ. ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಇದೆ. ತುಂಬ ವಿಶಾಲವಾಗಿದೆ. ಬನ್ನಿ ಕಲ್ಯಾಣ ಮಂಟಪದ ಒಳಗೆ ಹೋಗೋಣ. ನೋಡಿ, ಕಾರ್ ಪಾರ್ಕಿಂಗ್ಗೆ ಎಲ್ಲ ದೊಡ್ಡದಾಗಿ ವಿಶಾಲವಾಗಿದೆ. 4 ಕಡೆ ಎಂಟ್ರೆನ್ಸ್ ಇದೆ. ಒಂದು ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ಇಲ್ಲಿ ಎಂಟ್ರೆನ್ಸ್ ಇದೆ. ಈಗ ಬಂದ್ವಲ್ಲ, ಅದೊಂದು 2ನೇ ಎಂಟ್ರೆನ್ಸು. ಸೊ ಇನ್ನೂ 2 ಎಂಟ್ರೆನ್ಸ್ ಕೂಡ ತೋರಿಸ್ತೇವೆ. ಇದು ಹೊಸದಾಗಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಸೊ ಇನ್ನು ಮುಂದೆ ಇಲ್ಲಿ ಬುಕ್ಕಿಂಗ್ ಕೂಡ ಶುರು ಆಗುತ್ತದೆ. ನೀವೇನಾದ್ರು ಮನೇಲಿ ಮದುವೆ ಮುಂಜಿ ಶುಭ ಕಾರ್ಯಗಳು ನಡೆಸುವರಾಗಿದ್ದರೆ ಇಲ್ಲಿ ಕೂಡ ನಡೆಸಬಹುದು. ತುಂಬ ಚೆನ್ನಾಗಿದೆ. ಕಲ್ಯಾಣ ಮಂಟಪ ದೊಡ್ಡದಾಗಿ ವಿಶಾಲವಾಗಿ ಕೂಡ ಇದೆ. ಬನ್ನಿ ಒಳಗಡೆ ಹೋಗೋಣ. ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ ನಡೆದಿದೆ. ಸೊ ನಾವು ಸ್ವಲ್ಪ ತಡವಾಗಿ ಬಂದಿದ್ದೇವೆ. ನೋಡಿ, ಮುಂಬಾಗಿಲು ಕಲ್ಯಾಣ ಮಂಟಪದ್ದು. ನೋಡಿ, ಗಣೇಶನೇ ಹೋಗಿ ಮೊದಲು ಈ ವಿಡಿಯೋನೆಲ್ಲ ಮಾಡ್ತಿರೋದು. ನಾವು ಸ್ವಲ್ಪ ತಡವಾಗಿ ಹೋಗಿದ್ದೇವೆ. ಅಷ್ಟರಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮವೆಲ್ಲ ಮುಗಿದಿತ್ತು. ಹಾಗೂ ಸುಗಮ ಸಂಗೀತ ಕೂಡ ಬರ್ತಿತ್ತು. ನೋಡಿ, ವೀಣಾವಾದನ ತುಂಬ ಚೆನ್ನಾಗಿ ನಡೆಸ್ತಿದ್ದಾರಲ್ಲ, ಅವ್ರಿಗೊಂದು ಲೈಕ್ ಕೊಡಿ. ನೋಡಿ, ಇಲ್ಲಿ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಇದೆ. ಕಲ್ಯಾಣೋತ್ಸವ ಮುಗಿದಿದೆ. ಈಗ ಬಂದಿರೋರಿಗೆ ಮಂಗಳಾರತಿ ಎಲ್ಲ ಮಾಡ್ತಿದ್ದಾರೆ ಪುರೋಹಿತರು. ಸೊ ಹೊಸದಾಗಿ ಕಲ್ಯಾಣ ಮಂಟಪ ನಿರ್ಮಾಣವಾಗಿದೆ. ಮೊದಲಿಗೆ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವನೇ ನಡೆಸುತ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ಆ ಸ್ವಾಮಿಯ ದರ್ಶನ ಪಡೆಯಬಹುದು. ಪಬ್ಲಿಕ್ಕು ಕೂಡ ಅವಕಾಶವಿತ್ತು ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಲು. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದಿದ್ದರು. ಈಗ ಭೋಜನ ನಡೆಯುತ್ತಿದೆ. ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ದೇವರ ಮಹಾಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಸೊ ನಾವೆಲ್ಲ ವಿಡಿಯೋ ತೆಗೆದುಕೊಳ್ತಾ ಇದ್ದೀವಿ. ನೋಡಿ, ಇವರೇ ರಾಜೇಶ್ ಅಂತ, ಅವರೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಇಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ನಡೆಯುತ್ತಿದೆ, ಬಂದು ವಿಡಿಯೋ ಮಾಡಿ ನೀವು ಯೂಟ್ಯೂಬ್ಗೆಲ್ಲ ಹಾಕ್ತಿರಲ್ಲ ಅಂತ ಅವರೇ ತಿಳಿಸಿದ್ದು. ಸೊ ಅವ್ರಿಗೊಂದು ತುಂಬ ಹೃದಯದ ಧನ್ಯವಾದಗಳು. ಈಗ ಸೀತಾರಾಮರಿಗೆ ಆರತಿಯನ್ನು ಮಾಡುತ್ತಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಕಮಲದ ಹೂವು, ಮಲ್ಲಿಗೆ ಹೂವು ಹಾಗೂ ಸುಗಂಧರಾಜದ ಹೂಗಳಿಂದ ನೋಡಲೇ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ನೋಡಿ, ಮೇಲ್ಗಡೆ ಕೂಡ ಕಲ್ಯಾಣೋತ್ಸವದ ಚಿತ್ರವನ್ನೇ ಆ ಕಲ್ಯಾಣ ಮಂಟಪದ ಮೇಲೆ ಚಿತ್ರವನ್ನು ಹಾಕಿದ್ದಾರೆ. ಇದು ಹೊಸದಾಗಿ ನಿರ್ಮಾಣಗೊಂಡಿರುವ ಕಲ್ಯಾಣ ಮಂಟಪ. ಇದು ಶ್ರೀ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪ. ಇದು ಶೃಂಗೇರಿಗೆ ಸಂಬಂಧಪಟ್ಟ ಒಂದು ಕಲ್ಯಾಣ ಮಂಟಪ ಅನ್ಬೋದು. ಬಂದಿರುವ ಮುಖ್ಯ ಅತಿಥಿಗಳಿಗೆ ಪುರೋಹಿತರು ಶಾಲು ಹೊದಿಸಿ ಸನ್ಮಾನ ಮಾಡುತ್ತಿದ್ದಾರೆ. ಕಲ್ಯಾಣ ಮಂಟಪಕ್ಕೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅವರ ಕೊಡುಗೆ ಅಪಾರವಾಗಿರೋದ್ರಿಂದ ಅವ್ರಿಗೂ ಕೂಡ ಸನ್ಮಾನ ಮಾಡಿ ಸತ್ಕರಿಸುತ್ತಿದ್ದಾರೆ. ನೋಡಿ, ನಾನು ಗೌರಿ ರಾಮಕೃಷ್ಣ, ನಾವು ಕೂಡ ಬಂದ್ವಿ. ನಾನು ಗೌರಿ ಮಂಜು ರಾಮಕೃಷ್ಣ ನಾವೆಲ್ಲ ಇರ್ತಿದ್ದೇವೆ. ಇಲ್ಲಿ ಜಗದ್ಗುರುಗಳಾದ ತಾಯಿ ಶಾರದಾದೇವಿ ಹಾಗೂ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಹಾಗೂ ಈಗಿನ ಗುರುಗಳ ಫೋಟೋ ಕೂಡ ಹಾಕಿದ್ದಾರೆ.
ಎಷ್ಟು ಸುಮಧುರವಾಗಿ ಸಂಗೀತವನ್ನು ನುಡಿಸುತ್ತಿದ್ದಾರಲ್ಲ. ಕಿವಿಗಂತೂ ತುಂಬ ಇಂಪಾಗಿದೆ. ಎಷ್ಟು ಸೊಗಸಾಗಿದೆ ಈ ಸಂಗೀತ. ನಿಮಗೆಲ್ಲ ಸಂಗೀತ ಅಂದರೆ ಇಷ್ಟ ತಾನೆ? ನನಗೂ ಕೂಡ ತುಂಬಾ ಇಷ್ಟ. ಅದರಲ್ಲೂ ಸುಮಧುರವಾದ ಸಂಗೀತ ಅಂದರೆ ತುಂಬಾ ಇಷ್ಟ. ಈಗ ನಾನು ಗೌರಿ ರಾಮಕೃಷ್ಣ ನಾವೆಲ್ಲ ಹತ್ತಿರದಿಂದ ದೇವರ ದರ್ಶನ ಮಾಡುತ್ತಿದ್ದೇವೆ. ಮಹಾಮಂಗಳಾರತಿಯೆಲ್ಲ ಸ್ವೀಕರಿಸಿ ಅಲ್ಲಿ ನಮಸ್ಕಾರ ಮಾಡಿದ್ದೆವು. ನೋಡಿ, ಸೀತಾರಾಮ ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿ ಕಣ್ತುಂಬಿಕೊಳ್ಳಿ. ಸೀತಾರಾಮರ ಆಶೀರ್ವಾದ, ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸಿನಲ್ಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಸೊ ನಾವು ಕೂಡ ಹತ್ತಿರದಿಂದ ಹೋಗಿ ಸೀತಾರಾಮನ ದರ್ಶನ ಪಡೆದುಕೊಂಡೆವು ಹಾಗೂ ನಮಸ್ಕಾರವನ್ನು ಮಾಡಿದೆವು. ತುಂಬ ಚೆನ್ನಾಗಿತ್ತು. ಈಗ ಆರತಿಯನ್ನು ಮಾಡ್ತಿದ್ದಾರೆ. सीताराम की जय. जय श्री राम. जय श्री राम. जय जय राम. जय श्री राम. जय राम श्री राम. जय जय राम. जय राम श्री राम. जय जय राम. जय सीताराम की. ನಾವು ಕೂಡ ಆರತಿಯನ್ನು ಸ್ವೀಕರಿಸಿದೆವು. ಈಗ ಗಣೇಶ ಕೂಡ ನಮಸ್ಕಾರ ಮಾಡ್ತಾನೆ. ಹತ್ರ ಬಂದು ಅಭ್ಯರ್ಥಿ ನಮಸ್ಕಾರ ಮಾಡಿ ಆರತಿ ಕೂಡ ತಗೊಂಡ. ಸೊ ನಾನು ಕೂಡ ಸಂಗೀತವನ್ನು ಹತ್ತಿರದಿಂದ ಕೇಳಿ ತುಂಬ ಸೊಗಸಾಗಿತ್ತು. ಇನ್ನೂ ಕೇಳೋಣ ಅಂತ ಕೇಳುವಷ್ಟು ಇನ್ನೂ ಕೇಳಬೇಕು ಅಂತಿತ್ತು. ಅಷ್ಟು ತುಂಬ ಸೊಗಸಾಗಿತ್ತು. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಸೀತಾರಾಮರ ಮಹಾಪ್ರಸಾದ ಕೂಡ ಇತ್ತು. ನೋಡಿ, ಮಹಾಪ್ರಸಾದ ನಡೆಯುತ್ತಿದೆ. ನೋಡಿ, ಕೆಳಗಡೆ ಇನ್ನು ವಿಶಾಲವಾಗಿದೆ. ಅಂದರೆ ಊಟ ಬಡಿಸುವ ಸ್ಥಳ, ಭೋಜನ ಜಾಗ. ಅರ್ಧಕ್ಕೆ ಬೆಂಚ್ ಆಗಿತ್ತು, ಇನ್ನೂ ಅರ್ಧಕ್ಕೂ ಕೂಡ ಖಾಲಿ ಇತ್ತು. ಸೊ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ನಡೆಸೋರಿಗೆ ತುಂಬಾ ದೊಡ್ಡದಾಗಿದೆ. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಮದುವೆ ಮುಂಜೆ ಶುಭ ಕಾರ್ಯ ನಡೆಯೋರು ಇಲ್ಲೂ ಬಂದು ಒಮ್ಮೆ ನೋಡಿ. ತುಂಬ ಚೆನ್ನಾಗಿದೆ ಕಲ್ಯಾಣ ಮಂಟಪ. ನೋಡಿ, ಭಕ್ತಾದಿಗಳೆಲ್ಲರೂ ಕುಳಿತಿದ್ದಾರೆ ಸಾಲಲ್ಲಿ. ಶ್ರೀ ಸೀತಾರಾಮರ ಮಹಾಪ್ರಸಾದ ನೋಡಿ. ಹಪ್ಪಳ, ಕೋಸಂಬರಿ, ಸ್ವೀಟ್ ಕಾರ್ನ್ ಕೋಸಂಬರಿ, ಪಲ್ಯ, ಆಮೇಲೆ ಅನಾನಸ್ ಗೊಜ್ಜು, ಹುಳ್ಳಿಕಾಯಿ ಪಲ್ಯ ಹಾಗೂ ತೊಂಡೆಕಾಯಿ ಪಲ್ಯ ಬಡಿಸಿದ್ದರು. ಹಾಗೂ ಸಿಹಿ ಕೂಡ, ಮೊದಲಿಗೆ ಸಿಹಿ ಪಾಯಸ, ತವ್ವೆ, ಬೇಳೆ ತವ್ವೆ ಮತ್ತು ಸಾಂಬಾರು, ಅನ್ನ ಸಾಂಬಾರು, ಅನ್ನ ತಿಳಿ ಸಾರು, ಹೋಳಿಗೆ, ತುಪ್ಪ ಮತ್ತು ಸ್ವೀಟ್ದು ಕಡಲೆಬೇಳೆದು ಬೋಂಡ, ಮೊಸರನ್ನ ಕಡೆದಾಗಿ ತುಂಬ ರುಚಿಯಾಗಿತ್ತು. ದೇವರ ಪ್ರಸಾದ ನಮಗಂತೂ ತುಂಬಾ ಇಷ್ಟ ಆಯಿತು ದೇವರ ಪ್ರಸಾದ. ಸೊ ಊಟ ಎಲ್ಲ ಆಯಿತು. ಈಗ ಸೆಲ್ಫಿ ವಿಡಿಯೋ ತಕ್ಕೋತಾ ನೋಡಿ ಗಣೇಶ ರಾಮಕೃಷ್ಣ ಇಬ್ಬರು. ನಾನು ಗೌರಿ ಇಬ್ಬರು ಬೆಂಚ್ ಮೇಲೆ ಕುಳಿತ್ಕೊಂಡು, ಸೊ ಟಿ ವಿ ಕೂಡ ವಿಡಿಯೋ ಬರ್ತಿತ್ತು. ನಾವು ನಿಂತಿರೋದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಸೊ ವಿಡಿಯೋ ಕೂಡ ತೆಗೆಸ್ಕೊಂಡ್ವಿ. ಕೈ ಮೇಲೆ ಕೈ ಹಾಕ್ಕೊಂಡು ಸೊ 4 ಜನ ಮತ್ತೊಮ್ಮೆ ಸೆಲ್ಫಿ ವಿಡಿಯೋ ತೆಗೆಸ್ಕೊಂಡವೆ. ಸೊ ನಾವು 4 ಜನರು ಸೀತಾರಾಮನ ಕಲ್ಯಾಣ ಮಹೋತ್ಸವಕ್ಕೆ ಬಂದಿದ್ದೇವೆ ಅಂತ.
ಸೊ ಮುಖ್ಯ ದ್ವಾರದಲ್ಲೂ ಕೂಡ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಳಸ, ಮುಂದೆ ಕಳಸ ಇಕ್ಕವರೆ, ಮೇಲ್ಗಡೆ ಹೂವಿನ ಅಲಂಕಾರ. ಹಾಗೂ ಬಾಳೆಕಂಬ ಮುಂಭಾಗದಲ್ಲಿ ಕಟ್ಟಿದ್ರು, ಅಲ್ಲೂ ಕೂಡ ವಿಡಿಯೋ ತೆಗೆಸ್ಕೊಂಡ್ವಿ. ಇಲ್ಲಿ ತಾಯಿ ಶಾರದಾ ದೇವಿಯ ಇದು ಇಕ್ಕಿದ್ದಾರೆ ನೋಡಿ ಮೇಲ್ಗಡೆ. ತುಂಬ ಚೆನ್ನಾಗಿದೆ, ರಾತ್ರಿ ಹೊತ್ತು ಲೈಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು. ಸೊ ನೀವು ಆ ಕಡೆ ಗಾಂಧಿ ಬಜಾರ್ ಕಡೆ ಹೋಗೋರು ರಾತ್ರಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ರಸ್ತೆಯಿಂದನೇ ಕಾಣುತ್ತೆ ಆ ಶಾರದಾ ದೇವಿದು. ನೋಡಿ ಈ ಕಡೆ ಕೂಡ ಎಂಟ್ರೆನ್ಸ್ ಇದೆ, ಅದು ಕೂಡ ತೋರಿಸ್ತೀವಿ. ಒಂದು ಸುತ್ತ ಒಂದು ವಿಡಿಯೋ ತೆಗೆದ್ವಿ. 4 ಕಡೆ ಎಂಟ್ರೆನ್ಸ್ ಇದೆ ಈ ಕಲ್ಯಾಣ ಮಂಟಪಕ್ಕೆ. ವಿಶಾಲವಾಗಿದೆ, ಕಾರು ಮತ್ತು ವೆಹಿಕಲ್ಗಳೆಲ್ಲ ಆರಾಮಾಗಿ ನಿಲ್ಲಿಸ್ಕೋಬೋದು. ಅಕಸ್ಮಾತ್ ಮೆಟ್ಲು ಹಕ್ಕಕ್ಕಾಗದಿರೋ ಕೆಳಗಡೆಯಿಂದ ಲಿಫ್ಟ್ ಕೂಡ ಇದೆ, ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನೋಡಿ ಇದು ಮುಂಭಾಗ. ನೋಡಿ ಒಂದು ರೌಂಡ್ ಬರ್ತಾ ಇದೆ, ನೋಡಿ ಇಷ್ಟು ವಿಶಾಲವಾಗಿದೆ, ಗಿಡ ಮರಗಳೆಲ್ಲ ಇದೆ. ಈ ಕಡೆ ಹೂವು ಹಾಕಿರೋದು ಒಂದು ಗೇಟ್, ಅದು ಆಂಜನೇಯ ಸ್ವಾಮಿ ದೇವಾಲಯದಿಂದ ಮುಂಭಾಗ ಅದು. ಸೊ ಇದು 3ನೇ ಗೇಟ್ ಇದು. ಸೊ ಆ ಕಡೆ ಹೋದರೆ 4ನೇ. ನೋಡಿ ಈ ಕಡೆ ನಾವು ಇಳಿತಾ ಇದೀವಲ್ಲ, ಅಲ್ಲಿ 4ನೇ ಗೇಟ್. ಒಟ್ಟು 4 ಕಡೆಯಿಂದ ಎಂಟ್ರೆನ್ಸ್ ಇದೆ ಈ ಕಲ್ಯಾಣ ಮಂಟಪಕ್ಕೆ. ನೋಡಿ ಲಿಫ್ಟ್, ಕೆಲವರು ಹತ್ತಕ್ಕಾಗದೇ ಇರೋ ಮೆಟ್ಲು ಕೆಳಗಡೆ ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಲಿಫ್ಟ್ ಇದೆ, ಲಿಫ್ಟ್ ಮುಖಾಂತರ ಕೂಡ ಕಲ್ಯಾಣ ಮಂಟಪಕ್ಕೆ ಹೋಗ್ಬೋದು. ನೋಡಿ ನಾವೆಲ್ಲ ವೀಕ್ಷಿಸ್ತಾ ಇದ್ದೀವಿ ಸೊ ಹೇಗಿದೆ ಅಂತ. ನೋಡಿ ಇಲ್ಲಿ ಗಣಪತಿ ಕೂಡ ಇಟ್ಟಿದ್ದಾರೆ, ಗೋಪುರ ಥರ ಕಟ್ಟಿ ಮಹಾಗಣಪತಿಯನ್ನು ಕೂಡ ಕೂರಿಸಿದ್ದಾರೆ. ಏಕದಂತ ಇದ್ಮಿ ವಕ್ರ ತುಂಡ ಇದ್ಮಿ ತನ್ನೋದಂತಿ ಪ್ರಚೋದಯಾತ್. ಸೊ ನಿಮಗೂ ಕೂಡ ಈ ಛತ್ರ ಇಷ್ಟ ಆಗಿದ್ದಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಏನಾರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.